ನಾವು ಜೀವನದಲ್ಲಿ ಬೀಗುವುದು ಜಾಸ್ತಿ. ನಾನು ಇದೇ ಥರ ಹಲವಾರು ಸಭೆಗಳಲ್ಲಿ ಪಂಡಿತರ ಎದುರಿಗೆ ಮಾತಾಡಿದ್ದುಂಟು. ಬಹಳಷ್ಟು ಜನ ನಿಜಕ್ಕೂ ಗುರು ಸಮಾನರು ಅಂತ ಅಂದಾಗ ಮನೆಗೆಲ್ಲ ಬಂದು ಸ್ವೀಟೆಲ್ಲ ತಗೊಂಡು ಕೊಟ್ಬಿಟ್ಟಿದ್ದೆ ನಾನು ಹೆಂಡತಿ ಮಕ್ಕಳಿಗೆ. ಆದರೆ ಅವರ ಪ್ರಯೋಗ ನಪುಂಸಕ ಲಿಂಗ ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಹಾಗಾಗಿ ಗುರುವಿನ ಮಹತ್ವ ಅತ್ಯದ್ಭುತವಾಗಿ ಚಿಕ್ಕದಾಗಿ ಹೇಳಿದ್ದಾರೆ. ನೀವೆಲ್ಲ ಇವತ್ತು ಭಾಗ್ಯವಂತರು, ನಾವೆಲ್ಲ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಗುರುಗಳಿಗೆ ನಮೋ ನಮಃ. ಈಗ ಇಲ್ಲಿಂದ ಅಲ್ಲಿಗೆ ಹೋಗೋಣ. ಪಿ ಜೆ ಭಟ್ರು ಅವರ ಮಾತು, ಯಾಕೆಂದರೆ ಅವ್ರದ್ದೆಲ್ಲ ರಾಕೆಟ್ ಸ್ಪೀಡ್, ನಿಧಾನ ಜಾಸ್ತಿ ಎಲ್ಲ ಇಲ್ಲೇ ಇಲ್ಲ. ಇಲ್ಲಿ ಬಿಟ್ಟರೆ ಅಲ್ಲಿ ಹೊಟ್ಟೋಗುತ್ತೆ, ಕಕ್ಷೆ ಎಗರು ಬಿಡುತ್ತೆ. ಹಾಗಾಗಿ ಭಟ್ರು ಸಭೆಯನ್ನು ಉದ್ದೇಶಿಸಿ 4 ಮಾತುಗಳನ್ನಾಡಬೇಕು ನಿಂತಿದ್ದೇನೆ. ಬಹುಶಃ ಕಳೆದ 15 ವರ್ಷಗಳಿಂದ ನಡೀತಾ ಇರುವ ಕಾರ್ಯಕ್ರಮ. ಅದರಲ್ಲಿ ಬಹುಶಃ 11 ವರ್ಷಗಳು ನೀವು ನನ್ನನ್ನು ನೋಡಿದ್ದೀರಾ. ಪ್ರತಿ ವರ್ಷ ಒತ್ತಾಯ ಮಾಡಿ ನಮಗೆ ಸ್ವಲ್ಪ ಮುಜುಗರ ಆಗ್ತದೆ, ಆದರೂ ಒತ್ತಾಯ ಮಾಡಿ ಕೂಡಿಸ್ತಾರೆ. ಅಲ್ಲಿ 11 ವರ್ಷಗಳಿಂದ ಕೂತ್ಕೋತಾ ಇದ್ದೇನೆ. ಅವರ ಒಂದು ಆತ್ಮೀಯತೆ, ಅವರ ಆಶೀರ್ವಾದ ಇದೇ ಇದಕ್ಕೆ ಕಾರಣ. ಅದಲ್ಲದೆ ಇನ್ನೊಬ್ಬರು ಇದ್ದಾರೆ ಮಹಾನುಭಾವರು, ಅವರ ಆಶೀರ್ವಾದ. ಮೊಟ್ಟ ಮೊದಲನೇದಾಗಿ ಆದಿಶಂಕರಾಚಾರ್ಯರು, ಶ್ರೀ ರಮಣ ಮಹರ್ಷಿಗಳು ಮತ್ತು ಎಲ್ಲ ಶಂಕರಾಚಾರ್ಯರು, ಎಲ್ಲ ಗುರುಗಳನ್ನು ಸ್ಮರಿಸಿ, ವಿಶೇಷವಾಗಿ ನಮ್ಮ ಗುರೂಜಿಯವರನ್ನ ಅವರಿಗೆ ನಮಿಸಿ, ಮತ್ತು ಇನ್ನೊಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೀವನದಲ್ಲಿ ಪ್ರೊಫೆಸರ್ ಹರನ್ ಅವರ ಆತ್ಮವನ್ನು ಸ್ಮರಿಸಿ ಒಂದೆರಡು ತೊದಲು ಮಾತುಗಳು ಅಂತ ಯಾಕೆ ಹೇಳ್ತೇನೆ ಅಂದರೆ, ಈಗಷ್ಟೇ ನೀವು ಒಂದು ವಾಗ್ಚರ್ಯನ್ನು ಅನುಭವಿಸಿದ್ದೀರಾ. ಗುರುವಿನ ಮಹತ್ವ ಕುರಿತು ಅತ್ಯಂತ, ನನಗಂತೂ ಒಂಥರ ನಿಜವಾಗಿ ಹೇಳಬೇಕಂದ್ರೆ ಒಂದು ಸ್ವಲ್ಪ ವೈಬ್ರೇಷನ್ ಆಗ್ತಾ ಇತ್ತು. ಆ ಥರ ಒಂದು ಗುರುವಿನ ಮಹತ್ವದ ಕುರಿತು ಒಂದು ವಿಶೇಷವಾದ ವ್ಯಾಖ್ಯಾನವನ್ನು ಕೇಳಿದ್ದೀರಾ. ನಮ್ಮದು ಸ್ವಲ್ಪ ವ್ಯಾವಹಾರಿಕ, ವಿಶೇಷವಾಗಿ ಕಾರ್ಯಕ್ರಮದ ಬಗ್ಗೆ ಮತ್ತು ಈ ವಿಶುದ್ಧಾತ್ಮನ ಆತ್ಮೀಯರ ವೃಂದದ ಬಗ್ಗೆ ನಮಗಿರುವಂಥ ನಂಟಿನ ಬಗ್ಗೆ ನಾನು ಹೇಳ್ಕೊತೇನೆ. ಯಾಕಂದರೆ ಅದರಲ್ಲಿ ತುಂಬ ಹೆಮ್ಮೆ ಅನಿಸ್ತದೆ ಅದ್ರ ಬಗ್ಗೆ. ನನಗೆ ಏನಾದರೂ ಅಂತರಿಕ್ಷ ತಂತ್ರಜ್ಞಾನದ ಕುರಿತಾಗಿ ಯಾವುದಾದ್ರು ಟಾಪಿಕ್ ಕೊಡಿ ಅಂದರೆ ಆ ವಿಷಯದ ಬಗ್ಗೆ ಮಾತಾಡಬಲ್ಲೆ. ಆದರೆ ಇಲ್ಲಿಯ ಒಂದು ವಾತಾವರಣ ಅತ್ಯಂತ ಸುಂದರವಾದಂಥ, ಇವತ್ತಿನ ಈ ವಾತಾವರಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡುವಂಥದ್ದು ಸ್ವಲ್ಪ ಮಟ್ಟಿಗೆ ನಮಗೆ ಅಷ್ಟಾಗಿ ಅದರಲ್ಲಿ ಅಭ್ಯಾಸ ಇಲ್ಲ. ಯಾಕೆಂದರೆ ಇವತ್ತು ಏನು ಅಂದರೆ ಈ ಕಾರ್ಯಕ್ರಮ ಏನಿದೆಯಲ್ಲ, ಆದರೆ ಒಂದು ವಿಷಯ ಹೇಳ್ತೇನೆ ನಿಮಗೆ, ಪ್ರತಿ ವರ್ಷ ಒತ್ತಾಯಕ್ಕೆ ತಂದು ಕೂಡಿಸ್ತಾರೆ ಅಂತ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಹಂಬಲ ತುಂಬ ಇರುತ್ತೆ. ಯಾಕಂದ್ರೆ ಈ ಕಾರ್ಯಕ್ರಮ ಇದೆಯಲ್ಲ ಅತ್ಯಂತ ಸುಂದರವಾದ ಕಾರ್ಯಕ್ರಮ. ಇಲ್ಲಿ ಏನೇನಿದೆ ಈ ಕಾರ್ಯಕ್ರಮದಲ್ಲಿ, ಮೊಟ್ಟ ಮೊದಲಾಗಿ ಸ್ಪಿರಿಚುಯಾಲಿಟಿ ಅಂತೂ ಇದ್ದೇ ಇದೆ, ಸಂಗೀತ ಇರುತ್ತೆ, ಯಾವುದೋ ಒಂದು ಕಲೆಯ ಪ್ರದರ್ಶನ ಇರುತ್ತೆ. ಆಮೇಲೆ ಈ ಕಡೆಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿರೂಪ ಅದಿರುತ್ತೆ. ಮತ್ತೆ ದಾನ ಇರುತ್ತೆ, ಯಜ್ಞದಾನ ತಪಕರ್ಮ ಅಂತ ಭಗವಂತ ಹೇಳಿದ್ದಾನೆ, ಅದೆಲ್ಲವೂ ಇಲ್ಲಿ ಕಾಣಿಸುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಸೇರ್ತೀವಲ್ಲ, ಎಲ್ಲರೂ ಸಮಾನ ಚಿಂತನೆಯನ್ನು ಮಾಡುವಂಥ ಎಲ್ಲ ವ್ಯಕ್ತಿಗಳು ಒಂದು ಕಡೆಗೆ ಸೇರುವಂಥ ಒಂದು ಕಾರ್ಯಕ್ರಮ, ತುಂಬ ಸಂತೋಷವಾದ ಕಾರ್ಯಕ್ರಮ. ಇಲ್ಲಿ ಬಂದರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ಹೋದರೆ ಅದೇನೋ ಒಂದು ಪಾಸಿಟಿವ್ ಎನರ್ಜಿ, ಅದರ ಇಫೆಕ್ಟ್ ತುಂಬ ದಿವಸದವರೆಗಿರುತ್ತೆ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ತುಂಬ ಒಂದು ಹಂಬಲ. ಈ ವರ್ಷ ಯಾಕೆ ಇನ್ನೂ ಆಗಲಿಲ್ಲ ಈ ಕಾರ್ಯಕ್ರಮ ಅನ್ನೋ ಭಾವನೆ ನಮಗೆ ಹೇಳಿದ್ರು. ಡಿಸೆಂಬರ್ದಲ್ಲಿ ಮಾಡ್ತೀವಿ ಸರ್ ಅಂತ ಹೇಳಿದರು. ಆದರೆ ಮತ್ತೆ ಹೇಳಿದ್ದೆ ನಾನು, ದಯವಿಟ್ಟು ನನಗೆ ಕೆಳಗೆ ಕೂತ್ಕೊಳ್ಳೋಕೆ ಅವಕಾಶ ಕೊಡಿ ಅಂತ. ಅದು ಬಿಡಿ, ಅದನ್ನು ಹೇಳ್ತಾ ಹೋದರೆ ಅದನ್ನೇ ಹೇಳ್ತೀನಿ.
ಆದರೆ ಏನಂದ್ರೆ ಬಿಡೋದಿಲ್ಲ ಅವರು, ನೀವಿಲ್ಲದೆ ಕಾರ್ಯಕ್ರಮ ಮಾಡೋದಿಲ್ಲ ಅಂತಾರೆ. ಎಲ್ಲ ನಮ್ಮ ಗುರುಗಳು ಪ್ರೊಫೆಸರ್ ಹರನ್ ಅವರ ಆಶೀರ್ವಾದ, ಅವರಿಂದಾಗಿ ನಮಗೆ ಅಲ್ಲಿ ಕೂತ್ಕೊಳ್ಳುವಂಥ ಒಂದು ಭಾಗ್ಯ ಸಿಕ್ಕಿದೆ ಅಷ್ಟೇ. ಈಗ ಈ ವಿಷಯ ಬಂದಾಗ ಇಲ್ಲಿ ನಡೆದಂಥ ಕಾರ್ಯಕ್ರಮಗಳು ನೀವು ನೋಡಿದ್ರೆ, ಬೆಳಿಗ್ಗೆ ವೇದ ಪಠಣ ನನಗೆ ಕಾರಣಾಂತರದಿಂದ ಬರ್ಲಿಕ್ಕಾಗಲಿಲ್ಲ, ಆ ವೇಳೆಯಲ್ಲಿ ಹಾಜರಿರ್ಲಿಕ್ಕಾಗಲಿಲ್ಲ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ ಹೇಗೆ ನಡೀತದೆ ಅಂತ. ಪೂಜೆ ಪುನಸ್ಕಾರಗಳು, ಸಂಗೀತ, ಸತ್ಪಾತ್ರರಿಗೆ ದಾನ, ಅತಿಥಿಗಳಿಗೆ ಅನ್ನ ಸಂತರ್ಪಣೆ ಉಂಟು ಕೊನೆಗೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನಮ್ಮ ಒಂದೇ ರೀತಿ ವಿಚಾರ ಮಾಡುವಂಥ ವ್ಯಕ್ತಿಗಳು ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಅದು ದೊಡ್ಡ ಸಂತೋಷ ಕೊಡುವಂಥದ್ದು. ಇಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಇದನ್ನಿಸ್ಬೋದಾದ್ರೆ ನನಗೆ ಹೇಳಲೇಬೇಕು ಅದನ್ನು, ಅದಕ್ಕೋಸ್ಕರ ಹೇಳ್ತೇನೆ. ಗುರೂಜಿಯವರು ಮತ್ತು ನಮ್ಮ ಉಷಾ ಅಪಾರ್ಟ್ಮೆಂಟ್ ಜಯನಗರ 4th ಬ್ಲಾಕ್ನಲ್ಲಿದೆ. ಎರಡಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದನ್ನು ನಾನು ಹೇಳ್ಕೊಳ್ಳೇಬೇಕು ಇಲ್ಲಿ. ಆ ಕಾರಣಕ್ಕಾಗಿ ನಾವೆಲ್ಲ ಬಹಳಷ್ಟು ಉಷಾ ಅಪಾರ್ಟ್ಮೆಂಟ್ನ ಅನೇಕ ಹಿರಿಯರು ಇಲ್ಲಿದ್ದೀವಿ ಇವತ್ತು. ನಮ್ಮ ಉಷಾ ಅಪಾರ್ಟ್ಮೆಂಟ್ ಒಳಗಡೆ ಒಂದು ಪುಟ್ಟ ದೇವಸ್ಥಾನ ಇದೆ. ನಾವೇ ನಮ್ಮ ಅಪಾರ್ಟ್ಮೆಂಟ್ನವರೇ ಹಿರಿಯರೆಲ್ಲ ಕೂಡಿ ಕಟ್ಟಿದಂಥ ದೇವಸ್ಥಾನ. ವಿದ್ಯಾಗಣಪತಿ ವೀರಾಂಜನೇಯ ಸನ್ನಿಧಿ ಇದೆ. ಇಲ್ಲಿಯವರೆಗೂ ಅನುಚಾನವಾಗಿ 35 ವರ್ಷಗಳ ಕಾಲ ಪ್ರತಿನಿತ್ಯ ಪೂಜೆ ಪುನಸ್ಕಾರ ನಡ್ಕೊಂಡ್ಬಂದಿದೆ. 3 ಕುಂಭಾಭಿಷೇಕ ಆಗಿದೆ. ಬರುವ ಈ ಉತ್ತರಾಯಣದಲ್ಲಿ, ಈಗ ನಡೆಯುತ್ತಿರುವಂಥ ಉತ್ತರಾಯಣದಲ್ಲಿ ಇನ್ನೊಂದು ಕುಂಭಾಭಿಷೇಕ ಆಗಲಿಕ್ಕಿದೆ. ಆ ಗುಡಿಯಲ್ಲಿ ಮೊದಲು ಒಂದು ಅರ್ಧ ವರ್ಷ ಬಿಟ್ಟರೆ ಅದರ ನಂತರ ಸುಮಾರು 14 ವರ್ಷಗಳ ಕಾಲ ಗುರೂಜಿಯವರೇ ಅಲ್ಲಿ ಪೂಜೆ ಮಾಡಿದ್ರು. ಅರ್ಚಕರಾಗಿ ಅವರು ಇದ್ದರು. ಅವರು ಆಗಿನ ಕಾಲದಲ್ಲಿ ನೆನೆಸ್ಕೊಂಡ್ರೆ ಆ ದೇವಸ್ಥಾನದ ಪರಿಸರ ಹೇಗಿರ್ತಿತ್ತು ಅದನ್ನು ನೆನೆಸ್ಕೊಂಡ್ರೆ ನಮಗೆ ಒಂಥರ, ಆದರೆ ಈಗ ಆ ಪರಿಸ್ಥಿತಿ ಅಷ್ಟಿಲ್ಲ, ಆದರೂ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಅವರು ಅಲ್ಲಿ ಹಾಕಿಕೊಟ್ಟಂಥ ಭದ್ರ ಬುನಾದಿ, ಅದರಿಂದಾಗಿ ಆ ದೇವಸ್ಥಾನ ಇವತ್ತಿನವರೆಗೆ ನಡ್ಕೊಂಡು ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಪ್ರೊಫೆಸರ್ ಹರನ್ ಮತ್ತು ಅವರ ತಂದೆಯವರು, ಅವರ ನೇತೃತ್ವ. ಅವರು ಆ ಟೆಂಪಲ್ನ ಒಂದು ಎಲ್ಲ ವ್ಯವಹಾರಗಳನ್ನು ಅಡ್ಮಿನಿಸ್ಟ್ರೇಷನ್ ನಡೆಸ್ಕೊಂಡು ಹೋಗ್ತಾ ಇದ್ರು. ಅವರು 2014ರಲ್ಲಿ ಅವರು ಕೀರ್ತಿಶೇಷರಾದಾಗ ಆ ನಂತರದಲ್ಲಿ ಒಂದು ಕಮಿಟಿಯನ್ನು ಮಾಡಿ, ಆ ಕಮಿಟಿಯಲ್ಲಿ ನಾನು ಟ್ರೆಜರರ್ ಅಂತ ಇದ್ದೇನೆ. ಆ ಕಮಿಟಿ ನಡ್ಕೊಂಡು ಹೋಗ್ತಾ ಇದೆ, ಪೂಜೆ ನಡೀತಾ ಇದೆ, ಎಲ್ಲ ಆಗ್ತಾ ಇದೆ. ಆದರೆ 14 ವರ್ಷ ಇದೆಯಲ್ಲ, ಆ 14 ವರ್ಷ ಒಂದು ಪ್ರಕಾರ ನೋಡಿದ್ರೆ ಅದು ವಾಪಸ್ ಬಂದಿಲ್ಲ. ಆ 14 ವರ್ಷ ಅದರಲ್ಲಿ ಪೂಜೆ ಮಾಡೋದಂತೆ. ಯಾಕಂದರೆ ಆ ರೀತಿಯಲ್ಲಿ ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದೆ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ಒಂದು ಸಂಬಂಧ ಇದೆ ನಮ್ಮ ಉಷಾ ಅಪಾರ್ಟ್ಮೆಂಟು ಮತ್ತು ಗುರೂಜಿಯವ್ರ ಮಧ್ಯೆ. ಆ ಒಂದು ಸಂಬಂಧದ ಒಂದು ಭದ್ರ ಬುನಾದಿಯಲ್ಲಿ ನಾವು ಇವತ್ತು ಅವ್ರ ಜೊತೆ ಜೋಡಿಸ್ಕೊಂಡಿದ್ದೇವೆ. ಮತ್ತು ಇನ್ನೊಂದಂದರೆ, ಅದಕ್ಕೆ ಪೂರಕವಾಗಿ ಇವತ್ತು ನೋಡಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನು ನಡೀತು ಅಂತ. ಯಾವ ರೀತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಈ ಥರವಾಗಿ ಒಂದು ಟ್ರಸ್ಟ್ ಮಾಡಿಕೊಂಡು, ಆ ಟ್ರಸ್ಟ್ನಲ್ಲಿದ್ದಂಥ ಎಲ್ಲ ಅಲ್ಲಿ ಇರುವಂಥ ಎಲ್ಲ ಒಂದು ಅಲ್ಲಿಯೇ ಇರುವಂಥ ಏನು ರಿಸೋರ್ಸ್ ಇದೆ ಅದನ್ನು ಈ ಥರ ವೇದ ಪಾಠಶಾಲೆಯಲ್ಲಿ ಓದುವಂಥ ಮಕ್ಕಳು ಅಥವಾ ಸೈನಿಕರು, ಶಿಕ್ಷಕರು, ಯಾರಿಗೂ ಅನ್ನ ಕೊಡುವಂಥ ಅನ್ನದಾತೆಯರು, ಅಥವಾ ಯಾರೋ ಬಹಳ ಕಷ್ಟದಲ್ಲಿರುವಂಥ ದಂಪತಿಗಳು, ಅವರಿಗೆಲ್ಲರಿಗೂ ಹಂಚಿ ಮುಗಿಸುವಂಥ, ನನಗೆ ಗೊತ್ತು, ಅದನ್ನು ನಾನು ಮುಂಚೆ ಹೇಳ್ತಾ ಇದ್ರು, ಆದರೆ ಹೇಳ್ತಾ ಇಲ್ಲ. ಇವತ್ತಿನ ದಿವಸ ಈ ಕಾರ್ಯಕ್ರಮ ಮುಗಿಯುವಾಗ ಆ ಟ್ರಸ್ಟಿನ ಅಕೌಂಟಲ್ಲಿರುವಂಥ ಬ್ಯಾಲೆನ್ಸ್ ಆಲ್ಮೋಸ್ಟ್ ಇಲ್ಲ ಆಗಿರುತ್ತೆ. ಆ ರೀತಿಯಲ್ಲಿ ಮಾಡುವಂಥ ಸಂಸ್ಥೆ ಯಾವುದಿದೆ ಇವತ್ತು, ಇಂಥ ಒಂದು ಸಂಸ್ಥೆಯೊಂದಿಗೆ ನಾವು ಜೋಡಿಸ್ಕೊಂಡಿದ್ದೀವಲ್ಲ, ಇದು ನಮ್ಮ ಪುಣ್ಯ ಅಷ್ಟೇ. ಆ ಒಂದು ಧನ್ಯತಾ ಭಾವ, ನಾವು ಇದರಲ್ಲಿ ಭಾಗವಹಿಸಿದ್ದೇವೆ, ಬಂದು ಪ್ರೇಕ್ಷಕರಾಗಿ ಭಾಗವಹಿಸಿದ್ದೇವೆ ಅನ್ನುವಂಥ ಒಂದು ಧನ್ಯತಾ ಭಾವ ಬರುತ್ತೆ. ಆ ಧನ್ಯತಾ ಭಾವದ ಕಾರಣ ಈ ಪ್ರತಿ ವರ್ಷ ಈ ಕಾರ್ಯಕ್ರಮ ಯಾವಾಗ ಆಗುತ್ತೆ ಅಂತ ಒಂಥರ ಹಪ್ಪಿಸೋದು, ಅದಕ್ಕೆ ಕಾರಣ ಅದಕ್ಕೋಸ್ಕರ ಈ ಒಂದು ಕಾರಣಕ್ಕಾಗಿ ಇದೊಂದು ಸ್ವಲ್ಪ ಕ್ಷಮಿಸಿ. ನಾನು ಉಷಾ ಅಪಾರ್ಟ್ಮೆಂಟನ್ನು ಇದರಲ್ಲಿ ಎಳೆದು ತಂದೆ, ಯಾಕಂದರೆ ನಮಗೆ ಇಲ್ಲಿರುವಂಥ ಅನೇಕರು ಉಷಾ ಅಪಾರ್ಟ್ಮೆಂಟವರು ಇದ್ದಾರೆ, ಅವರಿಗೆ ಇರುವಂಥ ಸಂಬಂಧವನ್ನು ತಿಳಿಸ್ಲಿಕ್ಕೆ. ಯಾಕಂದರೆ ಕೆಲವರು ನಿಮ್ಮವರಿಗೆ ಹೊಸದಾಗಿ ಬಂದಿರ್ಬೋದು, ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಪ್ರತಿ ವರ್ಷ ಇದನ್ನು ಹೇಳ್ತೇನೆ, ನಾನು ಪ್ರತಿ ವರ್ಷವೂ ಹೇಳ್ತೇನೆ.
ಆದರೆ ಇದನ್ನು ಮತ್ತೆ ರಿಪೀಟ್ ಮಾಡ್ತೇನೆ, ಮುಂದಿನ ವರ್ಷ ಮತ್ತೆ ನನ್ನಲ್ಲಿ ಇಲ್ಲಿ ಕೂರಿಸಿದ್ರೆ ಇದನ್ನು ನೀವು ಕೇಳಬೇಕು. ಇದೊಂದು ಯಾಕಂದ್ರೆ ಅದೇನೋ ಹೇಳಬೇಕು ಅಂತ ಅನ್ಸುತ್ತೆ. ತುಂಬಾ ಸಂತೋಷ ಆಯಿತು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ. ಅದರಲ್ಲಿ ವಿಶೇಷವಾಗಿ ಈಗ ನನಗಿಂತ ಮುಂಚೆ ಮಾತಾಡಿದಂಥ ಡಾಕ್ಟರ್ ಸುರೇಶ್ ಅವರ ವ್ಯಾಖ್ಯಾನ ಗುರುವಿನ ಬಗ್ಗೆ ನಾನು ಇದನ್ನು ತುಂಬ ಬೇರೆ ಬೇರೆಯವರಿಂದ ಕೇಳಿದ್ದೇನೆ, ಆದರೆ ಇವತ್ತಿನ ಈ ವ್ಯಾಖ್ಯಾನ ಕೇಳಿ ತುಂಬ ಸಂತೋಷ ಆಯಿತು ಸರ್. ನಿಮಗೆ ತುಂಬ ಅನಂತ ಧನ್ಯವಾದಗಳು ಸರ್. ಇಂತಹ ಕಾರ್ಯಕ್ರಮಗಳು ನಮ್ಮ ಈ ಪರಿಸರದಲ್ಲಿ, ಕರ್ನಾಟಕದಲ್ಲಿ, ನಮ್ಮ ನೆಲದಲ್ಲಿ ಆಗ್ತಾ ಇರಲಿ. ಬೇರೆ ಬೇರೆ ಟ್ರಸ್ಟ್ಗಳಿಂದ, ಬೇರೆ ಬೇರೆ ಸಂಸ್ಥೆಗಳಿಂದ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಲಿ ಅಂತ ಹಾರೈಸೋಣ. ಮತ್ತು ವಿಶುದ್ಧಾತ್ಮನ ಆತ್ಮೀಯರ ವೃಂದದ ಸರ್ವ ಸದಸ್ಯರಿಗೆ ನನ್ನ ಅನಂತ ನಮಸ್ಕಾರಗಳು. ಯಾಕಂದರೆ ನೀವು ಮಾಡ್ತಾ ಇರೋ ಸೇವೆ ಇದು ನಿಜವಾಗಿ ತುಂಬ ಶ್ಲಾಘನೀಯ ಮತ್ತು ತುಂಬ ಒಂದು ಮನಸ್ಸಿಗೆ ಸಂತೋಷ ಕೊಡುವಂಥದ್ದು. ಇದನ್ನು ನಿಮ್ಮಿಂದ ನಡೆಯಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಥರದ ಕಾರ್ಯಕ್ರಮಗಳು ಸಾಗಲಿ ಅನ್ನುವ ಒಂದು ಹಾರೈಕೆಯೊಂದಿಗೆ ನನ್ನ ಈ 2 ಮೊದಲು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಂದ್ರಪ್ಪ ತಿರುಗಿ. ಮದನ್ ಎಲ್ಲೋದ್ರು? ಹೇಳ್ಬಿಟ್ಟು ಹೋದ್ರು, ಒಂಚೂರು ಮಾತಾಡಿ. ಇವ್ರು ನಮ್ಮ ಕರ್ನಲ್. ಇವರಿಗೆ ನಮಗೆ ಉಷಾಸ್ ಅಪಾರ್ಟ್ಮೆಂಟ್ಸು ಹೇಗೆ ನಂಟು ಅಂದರೆ, ಅಲ್ಲಿರುವಂತಹ ಗಣಪತಿನೇ ಇವತ್ತಿನ ಈ ಸ್ಥಿತಿಗೆ, ನನ್ನ ಸ್ಥಿತಿಗೆ ಅಥವಾ ನನ್ನ ಉದ್ಧಾರಕ್ಕೆ ಅಥವಾ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಲ್ಲಿರುವಂತಹ ಗಣಪತಿಯ ಮೂಲ. ಅದರಿಂದ ಅದಕ್ಕೆ ಯಾವತ್ತೂ ಉಷಾಸ್ ಅಪಾರ್ಟ್ಮೆಂಟ್ಸ್ ಇಲ್ದೇನೋ, ಪಿ ಜೆ ಭಟ್ರು ಇಲ್ದೇನೋ ಏನು ಮಾಡೋದು? ವಿ ಲಾಸ್ಟ್ ಹರನ್. ಈಗ ಅದೇ ಅಂದ್ಕೊಂಡೆ, ಹರನ್ ಮಗ ಅವ್ರ ನಿಮಿಷ ನಿಂತ್ಕೊಳ್ಳಿ. ಹರನ್ ನೋಡಬೇಕು ಅಂದರೆ ಇವರು ನೋಡ್ಬೋದು. ಈಗ ಅವ್ರು ಹರನ್ ಥರನೇ ಕಾಣಿಸ್ತಾ ಇದ್ದಾರೆ. ಆದ್ದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ, ಒಂದು 10 ನಿಮಿಷ ತೊಗೊಳ್ತೀವಿ ಅಷ್ಟೇ. ಇನ್ನೂ ಎಲ್ಲರಿಗೂ ಹೊಟ್ಟೆ ಹಸಿದೆ ಅಂತ ನಂಗೆ ಗೊತ್ತು. ಕೆಲವರು ತಿಂಡಿ ತಿಂದಿಲ್ಲ, ಕಮ್ಮಿ ಕೊಟ್ಟಿದ್ವಿ, ಅದು ಗೊತ್ತು. ದಯವಿಟ್ಟು ಕ್ಷಮಿಸಿ. ಹಾಗಾಗಿ ಇವರು ಹಾಗೆ ನನ್ನ ಜೀವನ ಸೇನೆಯಲ್ಲಿ ಅಂದರೆ ಆರ್ಮಿನಲ್ಲಿ ಸಂಬಂಧಪಟ್ಟಿದ್ದರಿಂದ, ಅದರಲ್ಲೂ ನಮ್ಮ ಆಫೀಸರು, ಅವ್ರ ಆಫೀಸರ್ ಅಲ್ವೇ ಅಲ್ಲ, ನನ್ನ ಪ್ರಾಣ ಸ್ನೇಹಿತರು. ಅದಕ್ಕೆ ಅವರು, ನಾನು ಕಾರ್ಡಲ್ಲಿ ಯಾಕೆ ನೀನು ಹೆಸರು ಹಾಕಲ್ಲ ಅಂದರೆ, ನಾನು ಹಾಕಲ್ಲ, ಪ್ರಾಣ ಸ್ನೇಹಿತರಿಗೆಲ್ಲ ಹಾಕಲ್ಲ. ಹಾಗಾದ್ರೆ ಪಿ ಜೆ ಭಟ್ರು ಪ್ರಾಣ ಸ್ನೇಹಿತರಲ್ಲ, ಪಿ ಜೆ ಭಟ್ರು ಅದಕ್ಕಿಂತ ಜಾಸ್ತಿ. ಅದರಿಂದ ಏನು ಅನ್ಕೋಬೇಡಿ, ದಯವಿಟ್ಟು 1-2 ಮಾತಾಡಬೇಕು ಅಂತ ಕೇಳ್ಕೊತೀನಿ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ನೆರವೇರಿದಂಥ ಎಲ್ಲ ಪವಿತ್ರ ಆತ್ಮಗಳಿಗೆ ಕೋಟಿ ಕೋಟಿ ನಮಸ್ಕಾರ. ಯಾಕಂದರೆ ಆತ್ಮ ಇಲ್ಲ ಅಂದರೆ ಈ ದೇಹಕ್ಕೆ ಯಾವುದೂ ವ್ಯಾಲ್ಯೂ ಇಲ್ಲ. ಅದು ಆತ್ಮ ಯಾವಾಗಿದ್ರೂ ಪವಿತ್ರ ಇರುತ್ತೆ. ಯಾಕಂದರೆ ನನಗೆ ಇಲ್ಲಿ ಬರಬೇಕಂದ್ರೆ ಒಂದು ಕಾರಣ, ಸ್ವಾಮಿ ವಿವೇಕಾನಂದ. ನಾನು ಕಾಲೇಜ್ದಾಗಿದ್ದಾಗನೇ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಬಗ್ಗೆ ಓದಿದ್ದೆ. ಅವಾಗಿಂದ ಒಂದು ಆಧ್ಯಾತ್ಮಿಕ ಕನೆಕ್ಷನ್ ಇದೆ. ಅದಕ್ಕಿಂತ ಮೊದಲು ನನ್ನ ಹೆಸರು ಪಾಂಡು. ಇಲ್ಲಿ ಕರ್ನಾಟಕದ ಪ್ರಕಾರ ಪಾಂಡಪ್ಪ ಅಂತಾರೆ, ಆದರೆ ಮಹಾರಾಷ್ಟ್ರ ಪ್ರಕಾರ ಪಾಂಡುರಂಗ ವಿಠಲ. ಅಲ್ಲಿ ಹೋಗಿ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಂದ್ರೆಲ್ಲ ಹೋಗಿ ಬರ್ತಿದ್ರು. ಆ ನಂತರ ನನ್ನ ಹೆಸರು ಇಟ್ಟಿದ್ದಾರೆ. ಅದೊಂದು ಡಿವೈನ್, ಒಂದು ದೈವಿ ಶಕ್ತಿ ಕನೆಕ್ಷನ್ ಇದೆ ಅಂತ ಹೇಳ್ಬೋದು ನಾನು. ಆವಾಗ ನಾನು 2010ರಲ್ಲಿ ಇಲ್ಲಿ ಬೆಂಗಳೂರಿಗೆ 27-28ಗೆ ರಿಪೋರ್ಟ್ ಮಾಡಿದ್ದೆ. ಮೊದಲು ನನ್ನ ಪೋಸ್ಟಿಂಗು ಮಾರ್ತಳ್ಳಿಲಿತ್ತು, ಜಿ ಏರ್ಫೋರ್ಸ್ ಮಾರ್ತಳ್ಳಿ. ಅಲ್ಲಿಂದ ನಾನು UN ಮಿಷನ್ಗೆ ಹೋದೆ. UN ಮಿಷನ್ಗೆ ಹೋದಾಗ ಏನಾಯಿತು, ನನ್ನ ಪೋಸ್ಟಿಂಗ್ ಬದಲಾವಣೆ ಆಯಿತು. ಆವಾಗ ಜಿ ಸೌತ್ ಬೆಂಗಳೂರಿಗೆ ಆಯಿತು. ಆವಾಗ ರಘು ಗುರೂಜಿ, ನೀವು ಗುರೂಜಿ ಅನ್ಬೋದು, ನಮ್ಮ ಅವರು ಸಬಾರ್ಡಿನೇಟು, ನಾವು ರಘು ಅಂತಿದ್ವಿ, ಯಾಕೆ ಡಿಪಾರ್ಟ್ಮೆಂಟ್ದಾಗ ಸ್ಟಾಫ್ ಅಲ್ಲ. ಅವಾಗಿಂದ ನಮ್ದು ಅವ್ರದ್ದು ಒಂದು ಆತ್ಮೀಯತೆ ಬೆಳೀತು. ಯಾಕಂದರೆ ಫಸ್ಟ್ದಿಂದ ನಾನು ಈ ಪ್ರೋಗ್ರಾಮ್ಗೆ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಆಫೀಸರ್ ಬಂದು ಹೋದರು, ಆದರೆ ಅದ್ರಾಗೆ ಹೆಸಿಗೆ ಬರೋನು ನಾನೇನೆ. ಅವ್ರು ಬಿಡೋದೇ ಇಲ್ಲ. ಯಾವಾಗಿದ್ರು ನಾನು ಅರುಣಾಚಲದಿಂದ ಇದ್ದೆ, ಅಲ್ಲಿ ಬನ್ನಿ ಅಂತಂದ್ರೆ ಅವಾಗೂ ಬಂದು ಹೋದೆ. ಯಾಕಂದರೆ ಸ್ವಾಮಿ ವಿವೇಕಾನಂದ ಎವ್ರಿ ಪವರ್ ಇಸ್ ವಿತಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅಂದರೆ ಎಲ್ಲ ಶಕ್ತಿ ನಿಮ್ಮೆಲ್ಲಿದೆ, ನೀವು ಮಾಡ್ಬೋದು. ಆದರೆ ಅದಕ್ಕೇನು ಬೇಕು? ಮೊದಲೇ ಗುರು ತಾಯಿ ಬೇಕು, ತಂದೆ ಬೇಕು, ಆ ಬಳಕೆ ಸ್ಕೂಲ್ ಇದ್ದರೆ ಶಿಕ್ಷಕರು ಬೇಕು, ಆ ಬಳಕೆ ಎಷ್ಟೋ ಗೆಳೆಯರು ಗೆಳತಿಯರು ಎಲ್ಲ ಇರ್ತಾರೆ. ಅವರೆಲ್ಲರ ಕಡೆಯಿಂದ ನಾವು ಕಲ್ತ್ಕೊಂಡು ಮುಂದೆ ಹೋದಾಗನೇ ಆಗತ್ತೆ. ಅದಕ್ಕೆ ರೈತರು, ಇನ್ನೊಂದೇನೋ, ಸೈನಿಕರು ಇಲ್ಲದೆ ನೀವು ಇರ್ಬೋದು, ಆದರೆ ರೈತರು ಇಲ್ಲದೆ ಇರೋಕ್ಕಾಗಲ್ಲ.
ಯಾಕಂದ್ರೆ ಅವ್ರ ಪರಿಸ್ಥಿತಿ ಈಗ ಭಾಳ ಇದಿದೆ. ಅದಕ್ಕಾಗಿ ಎಲ್ಲೇ ಯಾರೇ ರೈತರು ಸಿಕ್ಕು, ನಾನು ರೈತನ ಮಗ, ನಾನು 83, 84 ಇಲ್ಲಿ ಕುಂತ್ಕೊಂಡೇನೆ ನಾನು ಮಾಡ್ತಾ ಇದ್ದೆ. ನಮ್ಮ ಅಪ್ಪನಿಗೆ ತಂದೆಗೆ ಊಟ ಕೊಡೋಕೆ ಹೋಗ್ಬೇಕಾಗಿತ್ತು. ನನ್ನ ಎಷ್ಟು 8 ವರ್ಷ ಅಥವಾ 9 ವರ್ಷ ಇದ್ದಾಗ ಹೊಲಕ್ಕೆ ಹೋಗಿ ಬರ್ತಿದ್ದೆ ಊಟ ಕೊಡೋಕ್ಕೆ. ಅದಕ್ಕೆ ಉಳ್ಕಿದ ಟೈಮಲ್ಲಿ ಸಂಡೇ ಸ್ಯಾಟರ್ಡೆ, ಯಾಕಂದ್ರೆ ಇನ್ನೊಬ್ಬರನ್ನ ಆಳಲ್ಲಿ ಹಚ್ಚಿದ್ರೆ ದುಡ್ಡು ಕೊಡ್ಬೇಕಾಗತ್ತೆ. ನಾನೇ ಕೆಲಸ ಮಾಡ್ತಿದ್ದೆ. ಅದಕ್ಕೆ ಸೂಟಿಯಲ್ಲಿ 2 ತಿಂಗಳಿದ್ರೆ ಹತ್ತಿ ಕಡೆಗೆ ಕೀಳೋದು, ಗೊಬ್ಬರ ಹಾಕೋದು, ಯಾವಾಗ ಏನಾಗತ್ತೆ ತಂದೆ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಅದಕ್ಕೆ ಅವ್ರು ಏನೇ ಮಾಡಿದ್ರು ಈಗ ನಾನು ನಿಂದಿರ್ಬೇಕಂದ್ರೂ ತಂದೆ ತಾಯಿ ಇಲ್ಲದೇನೂ ಆಗಲ್ಲ, ಗುರುನು ಇಲ್ಲದೇ ಆಗಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಇನ್ಸ್ಪಿರೇಷನ್ ಯಾರು ಅಂದರೆ ಆದಿಶಂಕರಾಚಾರ್ಯ. ಆದಿಶಂಕರಾಚಾರ್ಯರ ಬಗ್ಗೆನೂ ನಾನು ಓದಿದ್ದೀನಿ. ಅದಕ್ಕೆ ಅವ್ರು ಮಾಡಿದಂಥ ಕೆಲಸಕ್ಕೆ ಜಗತ್ತಿನಲ್ಲಿ ಇನ್ನೂ ಯಾರಿಗೂ ಮಾಡಕ್ಕೆ ಸಾಧ್ಯನೇ ಆಗಿಲ್ಲ. 32 ವರ್ಷದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಅಂದರೆ, ಇವತ್ತು ನಮ್ಮ ಸನಾತನ ಧರ್ಮ ಉಳಿದಿದೆ ಅಂದರೆ ಆದಿಶಂಕರಾಚಾರ್ಯ ಅಂದರೆ ಅದೇನು ಅತಿಯೋಕ್ಸ ಆಗಲ್ಲ. ಯಾಕಂದ್ರೆ ಅವರು 4 ಸಲ ಭಾರತವನ್ನು ಸುತ್ತಿ ಎಲ್ಲರನ್ನು ಜನ ಜಾಗೃತಿಯಾಗಿ ಸನಾತನದ ಬಗ್ಗೆ ಹೇಳಿದರು. ಅದಕ್ಕೆ ಈಗ ಇನ್ನೊಂದು ನನ್ಗೆ ನಿಮ್ಮ ಕಡೆ ಒಂದು ವಿನಂತಿ ಮಾಡ್ಕೋತೀನಿ. ಸೈನಿಕರು ಪೊಲೀಸರು ಬಂದು ನಿಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲ್ಲ. ಈವನ್ ನಾನೇ ಸೈನಿಕರಿದ್ರು, ನಮ್ಮ ವೈಫು ಮಕ್ಕಳು ಇಲ್ಲಿ ನನ್ನ ಜೊತೆಗಿದ್ದಾರೆ. ನಮ್ಮ ತಂದೆ ತಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ನೋಡಿದ್ದೀರ ಬಂಗಾಲ್ದಾಗ ಏನು ಮಾಡ್ತಾ ಇದ್ದಾರೆ ನಮ್ಮ ಸನಾತನ. ನಾ ಹಿಂದೂ ಅನ್ನೋದಲ್ಲ, ಯಾಕಂದರೆ ಹಿಂದೂ ಅಂದರೆ ಒಂದು ಲಿಮಿಟೆಡ್ ಇದೆ ಆಗೋದು. ಸನಾತನ ಅಂದರೆ ಜೈನು, ಸಿಖ್ರು, ಅದಕ್ಕೆ ಬುದ್ಧಿಜಿಮ್, ಇವರೆಲ್ಲರೂ ಸನಾತನಿ, ಸಿಖ್ರು ಎಲ್ಲರೂ ಸನಾತನಿಯ. ಯಾಕಂದರೆ ಅದನ್ನ ಬಿಟ್ಟರೆ ಏನೂ ಇಲ್ಲ. ಅದಕ್ಕೆ ನೀವೇನು ನಾವು ಅದು ನಂಬಿದ್ಬಿಟ್ಟು ಎಲ್ಲೇ ಇದ್ರೂ ನೀವು ಒಗ್ಗಟ್ಟಾಗಿರಿ. ಫೈನಾನ್ಷಿಯಲಿ ಅಥವಾ ಮೆಂಟಲಿ ಅಥವಾ ಫಿಸಿಕಲಿ ಅಥವಾ ಇನ್ನೊಬ್ರಿಗೆ ಸಹಾಯ ಮಾಡ್ಬೋದು. ಯಾಕಂದರೆ ಈಗ ನೋಡಿ ಎಷ್ಟೋ ಜನಕ್ಕೆ 1000 ಕೊಡು 500 ಯಾರಿಗೂ ದಾನ ಮಾಡೋಕ್ಕಾಗಲ್ಲ ಒಮ್ಮೊಮ್ಮೆ. ಯಾಕಂದರೆ ಅವರು ಒಳ್ಳೆ ಹೃದಯದಿಂದ ಇರ್ತಾರೆ. ಅದಕ್ಕೆ ಏನು ಮಾಡಬೇಕು, ಎಲ್ಲದರಲ್ಲೂ ಶಕ್ತಿಯುತವಾಗಿ ಸಮೃದ್ಧಿಯಿಂದ ಜೀವನ ಮಾಡಿ ಆ ತಾಯಿ ಜಗನ್ಮಾತೆ ಎಲ್ಲ ಒಳ್ಳೇದು ಮಾಡ್ತಾಳೆ. ಆಮೇಲೆ ಆದಿಶಂಕರಾಚಾರ್ಯ, ರಮನ್ ಮಹರ್ಷಿ, ಎಷ್ಟೋ ನಮ್ಮ ಮಹಾಪುರುಷರಿದ್ದಾರೆ. ಅವರು ಬರೀ ನೀವು ಅವ್ರ ದೈಹಿಕವಾಗಿ ಇಲ್ಲ, ಆದರೆ ಅವ್ರ ಶಕ್ತಿ ಇನ್ನೂ ಕೆಲಸ ಮಾಡ್ತಾ ಇದೆ. ನನಗೆ ಗೊತ್ತಿದೆ. ಯಾಕಂದ್ರೆ ನಾನು ಒಬ್ಬನೇ ಓಡ್ತಿದ್ದೆ. ಯಾಕಂದರೆ 92ದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ರನ್ನಿಂಗ್. ನಾನು ಒಬ್ಬನೇ 3 ಕಿಲೋಮೀಟರ್ ಓಡಬೇಕು, 3 ಕಿಲೋಮೀಟರ್ ಬರಬೇಕು ಅಂತಂದರೆ ಆಗ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡ್ತಿದ್ದೆ, ನಾನು ಸ್ವಾಮಿ ವಿವೇಕಾನಂದ ನೋಡ್ತಿದ್ದೆ. ನಾನು ಅವರು 50, 60, 70 ಕೂಡದಂಥ ಅವರು ಅಲ್ಲಿ ನಿಂದಿರ್ತಿದ್ರು. ನಾನು ಅವ್ರ ಪಾದ ಮುಟ್ಟಬೇಕಂತೇಳಿ ಒಂದು ಗೋಲ್ ಇಟ್ಕೋತಿದ್ದೆ. ಅಲ್ಲಿವರೆಗೆ ಹೋಗಿ ಯಾಕಂದರೆ ಅವ್ರ ಜೀವಂತ ಇಲ್ಲಂತಂದ್ರೂ ಒಂದು ಆಧ್ಯಾತ್ಮಿಕ ಶಕ್ತಿ, ಆತ್ಮದ ಶಕ್ತಿ ಇನ್ನೂ ಇದೆ. ಅವ್ರು ಹೇಳಿದ್ದಾರೆ, ನಾನು ದೇಹ ಬಿಟ್ಟು ಆಗಬೇಕು, ನಮ್ಮ ದೇಶ ಸೇವೆ ಮಾಡ್ತೇನೆ ಅಂತೇಳಿ. ಅದಕ್ಕಾಗಿ ಮಹಾ ಗುರುಗಳನ್ನಾಯ್ತು, ಸನ್ಯಾಸಿಗಳಾಯ್ತು, ರೈತರನ್ನಾಯ್ತು, ತಂದೆ ತಾಯಿಗಳನ್ನೆಲ್ಲ ನೆನಪು ತಮ್ಮ ಜೀವನ ಮಾಡಬೇಕು. ಯಾಕಂದರೆ ಎಷ್ಟೇ ನೀವು ಕಮರ್ಷಿಯಲ್ ಆಗಿ ಓದಿ 100% ಮಾರ್ಕ್ಸ್ ತಂದರೂ ನಾಳೆ ಜೀವನದಲ್ಲಿ ಅದು ಉಪಯೋಗ ಬರಲ್ಲ. ಅದೇನಾಗೋದು, ಬರೀ ಒಂದು ನೌಕರಿ ತಗೋಕೆ, ಏನು ಗೋಲ್ಡ್ ಮೆಡಲಿಸ್ಟು ಏನಮ್ಮ, ಅದು ಉಳ್ಕಿದ್ದೇನು ಸಂಸ್ಕಾರ, ಒಳ್ಳೆ ಗುಣಗಳು ಇರೋದ್ರಿಂದ ನಾವು ಹೆಂಗಾದ್ರೂ ಜೀವನ ನಡೆಸ್ಬೋದು ಅಂತೇಳಿ ಒಂದೆರಡು ನನಗೆ ಇಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹರ ಹರ ಮಹಾದೇವ್. ಇನ್ನೆಲ್ಲ 2 ನಿಮಿಷದ ಕಾರ್ಯಕ್ರಮ. ಇನ್ನೇನು ಬೋಂಡ ಒಂದು ಕರಿಬೇಕು, ಬಿಸಿ ಬಿಸಿ ಕೊಡಪ್ಪ ಚಳಿ ಅಂತ ಹೇಳಿದ್ದೀನಿ. ಆಗ ಹಪ್ಪಳನೂ ಕರೆದಾಗೋಯ್ತು. ಇನ್ನು ತುಂಬ ನಿಮ್ಮನ್ನು ತಡ ಮಾಡೋದಿಲ್ಲ. ಮಕ್ಕಳೇ, ನೀವೆಲ್ಲ ಒಂದು ಸಾಲಾಗಿ ಬಂದರೆ ಗುರುಗಳಿಂದ ಇವತ್ತು ನಮ್ಮ ಪರಂಪರೆಯಲ್ಲಿ ಊಟದ ದಕ್ಷಿಣೆ ಕೊಡೋದು ಒಂದು ಪದ್ಧತಿ. ಹಾಗಾಗಿ ಅದನ್ನು ವಿಶುದ್ಧಾತ್ಮನ ಆತ್ಮೀಯರ ವೃಂದದವರು ಅದೊಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಎಲ್ಲ ಮಕ್ಕಳು ಒಂದು ಲೈನಿಂದ ಅವರು ಇವರು ಅಂತಿಲ್ಲ, ಬಂದು ಗುರುಗಳ ಹತ್ರ ಒಂದು ತಗೊಂಡು ಹೋಗ್ಬಿಡಿ. ದಯವಿಟ್ಟು ಒಂದು ಸಾಲಾಗಿ ಬನ್ನಿ.
ಎಲ್ಲರಿಗೂ ಧನ್ಯವಾದ. ಮಾತಿನ ಮಧ್ಯೆ ಅಲ್ಪ ತಪ್ಪುಗಳು ಎಲ್ಲ ಆಗಿರ್ಬೋದು, ಅದೆಲ್ಲ ನನ್ನ ಸ್ವಂತಕ್ಕೆ ಸೇರಿದ್ದು, ಸ್ವಂತದ್ದು ಅಂತ ಹೇಳ್ತಾ ಏನಾರ ತಪ್ಪಿದ್ರೆ ದಯಮಾಡಿ ಕ್ಷಮಿಸಬೇಕು. ಎಲ್ಲರಿಗೂ ಧನ್ಯವಾದ. ಶುಭವಾಗಲಿ. ಹರೇ ಕೃಷ್ಣ. ಜೈ ಶ್ರೀರಾಮ್. ಅಲ್ಲ, ಇಷ್ಟೆಲ್ಲ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ನಡೆಸ್ಕೊಡೋದೇ ಅವ್ರು ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ನಾನು ಅದೇ ಹೇಳ್ಬಿಟ್ಟಿದ್ದೀನಿ, ಪಿ ಜೆ ಭಟ್ರು ಇಲ್ಲದೆ, ಎಸ್ ಪಿ ಹರನ್ ಇಲ್ಲದೆ ನಾನಿಲ್ಲ. ಅರ್ಥ ಆಯ್ತಾ? ಪಂಡಪ್ಪ ಕೋಟಗಿ ಇಲ್ಲದೆ ನನಗೆ ಅವ್ರಿಗೆ ಜಗಳ ಇಲ್ಲ. ನಾವು ಜಗಳ ಆಡ್ಕೊಂಡೇ ಪ್ರಾರಂಭ ಮಾಡಿದ ಜೀವನನ, ಆದ್ರೆ ಇವತ್ತು ಫ್ರೆಂಡ್ ಆಗೋಗಿದೆ. ಹಾಗೆ ಇವರು ಅಷ್ಟೇ. ಅವ್ರು ಆಗಲೇ ಹೇಳಿದ್ರು, ಇವರೆಲ್ಲ ಮಕ್ಕಳು ಅಂದರು, ನನ್ನ ಮಾತ್ರ ಬಿಟ್ಬಿಡ್ರಿ ಸರ್ ಅಂದೆ. 14 ವರ್ಷಗಳ ಕಾಲದಿಂದ ಇವ್ರ ಮನೇಲೇ ನನ್ನ ಇಟ್ಕೊಂಡು ಸಾಕ್ತಾ ಇದ್ದಾರೆ. ಹಾಗಾದ್ರೆ ಏನವರು? ಖಂಡಿತವಾಗ್ಲೂ ನಿಜ ಅಲ್ಲ, ಸತ್ಯ ಆಯ್ತಲ್ಲ. ಅಲ್ಲ, ಅವರಿಗೆ ಎಷ್ಟು ದೊಡ್ಡ ಮನಸ್ಸು ಅನ್ನೋಕ್ಕೆ, ಎಲ್ಲರೂ ಮನೆ ಕಟ್ಟಿದ್ಮೇಲೆ, ಅದು ಹಳೆ ಮನೆ ಇತ್ತು, ಅದು ಒಡೆದು ಕಟ್ಟಿದ್ಮೇಲೆ, ರಘುಜಿ ನೀವು ನಮ್ಮ ಜೊತೆಲಿ ಜೀವನ ಪೂರ್ತಿ ಇರಬೇಕಾ? ಅಷ್ಟೇ ತಾನೇ? ನಿಮಗಾಗಿ ಒಂದು ಮನೆ ಕಟ್ಕೊಟ್ಬಿಡ್ತೀನಿ. ಅವ್ರು ನನಗೋಸ್ಕರ ಒಂದು ಮನೆ ಕಟ್ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ನೀವು ಎಷ್ಟು ವರ್ಷ ಬೇಕಾದಂತ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಯಾವತ್ತಿನವರೆಗೂ ರಘು ತಾನಾಗೆ ಆಚೆ ಹೋಗಲ್ವೋ ಅಲ್ಲಿವರೆಗೂ ನೀವೇನು ಅವ್ರಿಗೆ ಹೇಳಾಗಿಲ್ಲ ಅಂತ ಹೇಳ್ತೀರಿ. ಇದಕ್ಕೆ ಖಂಡಿತ ಚಪ್ಪಾಳೆ ಹೊಡಿಬೇಕು ನೀವು, ಅಲ್ವಾ? ಅದರಿಂದ ಅವ್ರಿಗೂ ನಮ್ಮ ಒಂದು ಸಣ್ಣ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಲ್ಲ, ನನಗನ್ಸುತ್ತೆ ಇವತ್ತಿನ ದಿನ ಸುದಿನ. ಯಾಕೆಂದರೆ ಗುರು ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಗುರು ಬಗ್ಗೆ ಮಾತಾಡಿದ್ದಾರೆ, ನಾನು ಅದಕ್ಕೆ ಮಾತಾಡಲೇ ಇಲ್ಲ. ಅವ್ರು ಯಾರೋ ಬೇಡ ಅಂದ್ರೆ ನೀವು ಮಾತಾಡ್ಬಿಡ್ರಿ, ನಮ್ಮ ಎಲ್ಲರಿಗೂ ಬೇರೆ ಮಾತಾಡಕ್ಕೆ ಬಿಡ್ರಿ, ಮೊದಲೇ ಮಾಡಿಬಿಟ್ಟೆ. ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡುವಾಗ 4 ತಿಂಗಳ ಮುಂಚೆ ಪ್ರಿಪ್ರೇಷನ್ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಮಕ್ಕಳೆಲ್ಲ ಬರೀ ಶನಿವಾರ ಭಾನುವಾರ ಮಾತ್ರ ಫ್ರೀ ಆಗಿರ್ತಾರೆ. ನಾನು ಇದನ್ನು ಹೇಳಬಾರ್ದು ಅಂತಿಲ್ಲ, ಅದನ್ನು ಹೇಳ್ತೀನಿ. ಯಾಕಂದರೆ ಗುರುವಿನ ಮಹಿಮೆ, ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಮಹಾನ್ ಉದಾಹರಣೆ. ಇವತ್ತು ನಾನು ನಿಮ್ಮ ಮುಂದೆ ಪ್ರಾಣ ಸಹಿತವಾಗಿ ನಿಂತಿರೋದೇ ದೊಡ್ಡದು. ಅರ್ಥ ಆಗ್ತಿದೆಯಾ? 3 ತಿಂಗಳ ಹಿಂದೆ ನನಗೆ ಶರೀರಕ್ಕೆ ಒಂದು ವೈರಲ್ ಫೀವರ್ ಬಂತು. ಅದು ಬಂದಿದ್ದರಿಂದ ವೈರಲ್ ಆರ್ಥರೈಟಿಸ್ ಆಗೋಯ್ತು. ಯು ವಿಲ್ ನಾಟ್ ಬಿಲೀವ್, ನೀವು ನಂಬಲ್ಲ ಹೇಳಿದ್ರೆ, ಲಿಟ್ರಲಿ ಮಲಗಿಬಿಟ್ಟೆ. ನಾವು ಎದ್ದೊಳಕ್ಕಾಗಲಿಲ್ಲ. ಏಕೆಂದರೆ ನಾನು ಇಂಗ್ಲೀಷ್ ಮೆಡಿಸನ್ ತೊಗೊಳ್ಳಲ್ಲ, ಅದು ನನ್ನ ಶರೀರಕ್ಕೆ ಆಗಲ್ಲ. ಆಯುರ್ವೇದಕ್ಕೆ ಹೋಗಲ್ಲ, ಅಂದರೆ ಅಷ್ಟು ಬೇಗ ಹೋಗಲ್ಲ. ಹಾಗೆ ಇದ್ದೆ ಹೇಗಾಗೋಯ್ತು, ನಮ್ಮ ಮಕ್ಕಳೆಲ್ಲ ನೋಡ್ತಾ ಇದ್ರು, ಏನು ಹೀಗೆ ಮಲಗಿಬಿಟ್ರಿ, ಎದ್ದೊಳಕ್ಕೆ ಆಗ್ತಿಲ್ಲ, ಹೇಳಕ್ಕೆ ಇನ್ನೊಬ್ರು ಯಾರೋ ಹಿಡ್ಕೋಬೇಕು ಅನ್ನೋ ಲೆವೆಲ್ಗೆ ಬಂತು. ಅವತ್ತಿನ ದಿನ ನನ್ನ ಗುರು ಆದಿಶಂಕರಾಚಾರ್ಯ ಮತ್ತು ರಮಣ ಮಹರ್ಷಿಗಳನ್ನು ಮನಸ್ಸಿಂದ ಪ್ರಾರ್ಥನೆ ಮಾಡಿದೆ, ಶರೀರ ಬಿಟ್ಟು ಬಿಡಬೇಕಾ ಹೇಳಿ. ಹಿಂದೆ ಶರೀರ ಬಿಟ್ಬಿಡ್ಬೇಕಾದ್ರೆ ಬಿಟ್ಬಿಡ್ತೀನಿ, ಬಿಡಬಾರ್ದು ಅಂದರೆ ಎಬ್ಬಿಸ್ಕೊಡ್ಸಿ. ಹಿಂದೆ ನಿಮಗೆ ಗೊತ್ತಿಲ್ಲ, ತಿರುವಣ್ಣಾಮಲೆಯಿಂದ ಒಬ್ಬ ಮನುಷ್ಯ ಅಥವಾ ಅಂದರೆ ಒಬ್ಬ ಋಷಿ, ಒಬ್ಬ ಮುನಿ, ನಿಮಗೆ ಸ್ವಲ್ಪ ಗೊತ್ತಾಗದೆ ಹೋಗ್ಬೋದು, ಅದು ಒಂದು ಔಷಧಿ ಕಳಿಸಿದ್ರು. 2.5 ತಿಂಗಳು ಮಲಗಿದ್ದವನು ನಾನು 2 ಗಂಟೆಲಿ ಎದ್ದು ಕೂತ್ಬಿಟ್ಟೆ. 2.5 ಗಂಟೆಲಿ ಒಂದು ಔಷಧಿ ಕೊಟ್ಟರು, ಆ ಔಷಧಿನ ತೊಗೊಂಡೆ. 2.5 ಗಂಟೆಲಿ ಎದ್ದು ಕೂತ್ಕೊಂಡೆ. ಸಂಜೆ ನಾರ್ಮಲ್ ಆಗಿಬಿಟ್ಟಿದ್ದೆ. ಇಲ್ಲಾಂದರೆ ನನ್ನ ಕೈಯೆಲ್ಲ ಹೀಗೆ ಹಿಡ್ಕೊಂಡಿತ್ತು, ನನ್ನ ಕೈ ಕಾಲೆಲ್ಲ ಹಾಗಾಗಿ ಹಿಡ್ಕೊಂಡಿತ್ತು. ಮಕ್ಕಳು ಎತ್ಕೊಂಡು ಹೋಗೋರು ಒಂದು ಲೆವೆಲ್ಗೆ ಬಂದುಬಿಟ್ಟಿತ್ತು. ನನಗೆ ಯಾಕೆ ಇನ್ಸಿಡೆನ್ಸ್ ಹೇಳ್ತಿದ್ದರೆ, ಗುರುವಿಗೆ ಅಷ್ಟು ಶಕ್ತಿ ಇರುತ್ತೆ ಏನೋ. ಪ್ರಾರ್ಥನೆ, ಶರಣಾಗತಿ ಇದಿದ್ದರೆ ಗುರು ಏನು ಬೇಕಾದ್ರೆ ಮಾಡ್ತಾನೆ. ನಾನು ಹೇಳಿದೆ, ಒಂದೇ ಸೆಂಟೆನ್ಸ್ ಕೇಳಿದ್ದು, ಇಲ್ಲ ಶರೀರ ಬಿಟ್ಬಿಡ್ಬೇಕಾ ಹೇಳಿ, ಬಿಟ್ಬಿಡ್ತೀನಿ, ಬೇಜಾರಿಲ್ಲ. ಎದ್ದು ಕೂತ್ಕೋಬೇಕಾ ಎಬ್ಬಿಸ್ಕೊಡಿಸಿ, ಸರೋಯ್ತಲ್ಲ, ಹೌದಲ್ಲ? ಅದಕ್ಕೆ ನೆನ್ನೆ ಕೂಡ ಒಂದು ಕೋಟ್ ಹಾಕಿದ್ದೆ ನಾನು. ಏನಂತಂದರೆ, ರಮಣರು ಒಂದು ಕಡೆ ಹೇಳ್ತಾರೆ, ಗುರುವನ್ನು ನಂಬಿಟ್ಯಾ, ಗುರುವಿನಲ್ಲಿ ಶರಣಾಗತಿ ಮಾಡಿಬಿಟ್ಯಾ, ಸುತ್ತಮುತ್ತಲು ಏನು ನಡೆಯುತ್ತೆ ಅಂತ ನೋಡ್ಬಿಡ, ಏನೋ ಅದು ತಾನಾಗೇ ನಡೀತಿರುತ್ತೆ. ಅದರಿಂದ ಬೋಂಡ ಬಿಸಿ ಆಗ್ತಾ ಇದೆ, ಅದಕ್ಕೆ 2 ಮಾತಾಡ್ತಿದ್ದೀನಿ. ನನಗೂ 2 ಮಾತಾಡೋಕ್ಕೆ ಸಮಯ ಬೇಕು, ಏನು ಬೇಜಾರು ಮಾಡ್ಕೊಬಿಡಿ. ಇಲ್ಲೇನಾಗುತ್ತೆ ಹಾಗಂತ ಹೇಳಲ್ಲ ಸರ್, ಹುಷಾರಾಗಿ. ಹಾಂ, ಆ ಮೀಸೆ ಮಾವ ಬರ್ತಾರ ಅಂತ ಮಕ್ಕಳು ಕೇಳ್ತಾರೆ, ಅವ್ರಿಗೆ ಮಾವ ಏನು ಗೊತ್ತಿಲ್ಲಲ್ಲ ಅದಕ್ಕೆ. ಅದು ನನ್ನ ಯಾರೂ ಕೇಳೋದೇ ಇಲ್ಲ. ಅದರಿಂದ ನಾನೇ ಬಂದು ನಿಂತ್ಬಿಡ್ತೀನಿ. ಸೊ ಏನಾಗಿದೆ ಅಂದರೆ, ನನ್ನ ಗುರುವನ್ನು ನಂಬಿದ್ರೆ, ಪರಮಾತ್ಮ ನಂಬಿದ್ರೆ, ಈಶ್ವರೋ ಗುರುರಾತ್ಮೇತಿ ವೇದಪ್ರಿಯ ವರ್ಜಿತ. ಈಶ್ವರನು ಗುರು ಆತ್ಮ ಒಂದೇ. ನನಗೆ ಅಷ್ಟು ಸಂಸ್ಕೃತ ಬರಲ್ಲ, ವೇದಾಧ್ಯಯನ ಮಾಡಿಲ್ಲ. ನನ್ನ ಗುರುವರೆಲ್ಲ ಎಷ್ಟಿದೆಯೋ ಅಷ್ಟೊಂದು ಸೇರಾದ ತಪ್ಪಾಗಿರೋ ಕ್ಷಮಿಸಿ. ಇವೆಲ್ಲ ಬಂದು ನನಗೆ ಸಹಕರಿಸಿದ್ರೆ, ಅಲ್ಲಿ ಕೂತ್ಕೊಂಡಿದ್ದೀರಾ, ನನ್ನ ಜೊತೆ ಮಾತಾಡಿದ್ದೀರಾ,
ಸಹಕರಿಸಿ ಎಲ್ಲ ಆರಾಮ ನೋಡಿ. ಇನ್ನೂ ಬೋಂಡ ಬಿಸಿ ಆಗ್ತಿದೆ ಅಂತಾನೆ ಅವಾಗಿಂದ ಅರ್ಧ ಗಂಟೆಯಿಂದ ಹೇಳ್ತಾರೆ, ಸತಾಯಿಸ್ತಾರೆ. ಕೆಳಗೆ ಕಳಿಸಲ್ಲ ಅಂತೀವಿ, ಕೊನೆಗೆ ಯಾರು ಒಬ್ಬರಿಗೆ ಎತ್ಕೊಂಡು ಬೋಂಡ ಕೊಡ್ತೀರಿ ಹೇಳ್ಬೇಡ್ರಿ ಅಂದಾಗ ಆಯ್ತು ಸ್ವಲ್ಪ ಕೆಳಗೆ ಹೋಗಿ ಹೇಳ್ತಾರೆ. ನನಗೊಂದು ಚೂರು ಮಾತಾಡಕ್ಕೆ ಬರುತ್ತೆ, ನಾನು ಮದನ್ ನೋಡಿ ನೋಡಿ ಕಲ್ತ್ಕೊಂಡೆ. ಇಲ್ಲಂದ್ರೆ ಪಂಡಪ್ಪನ ನೋಡಿ ಮೀಸೆ ಬೆಳೆಸ್ಬೇಕು ಅನ್ಕೊಂಡು ಆಗ್ಲೇ ಇಲ್ಲ. ಆದ್ರಿಂದ ಇವೆಲ್ಲ ಬಂದಿದ್ರೆ ತುಂಬಾ ಸಂತೋಷ ಆಗಿದೆ. ನಮಗೆ ಹೋದ ವರ್ಷದಿಂದ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ, ನಮ್ಮ ಊರಿಂದ ಜಾಸ್ತಿ ಆಗ್ತದೆ. ಇಲ್ಲಿ ನೀವೆಲ್ಲರೂ ಪರಮಾತ್ಮ ಮಕ್ಕಳೇ, ಇಲ್ಲಿ ಯಾವ ಜಾತಿ ಮತ ಭೇದ ಯಾವುದಿಲ್ಲ, ಎಲ್ಲರನ್ನೂ ಪರಮಾತ್ಮನೇ ಇರೋದು. ಈಶ್ವರನು ಗುರುವು ಆತ್ಮನು ಒಂದೇ. ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ನಿಮ್ಮ ಭಾಷಣ ಮತ್ತೆ ನಾನು ಕೇಳಬೇಕು, 4 ಸಲ ಕೇಳಬೇಕು, 10 ಸಲ ಕೇಳಬೇಕು. ಆ ಪೀಸ್ ಮಾತ್ರ ಆಗ್ತೀನಿ. ಅಂದ್ರೆ ಗುರು ಅನ್ನೋದ್ರ ಬೆಲೆ ಸಾಧ್ಯವಿಲ್ಲ. ಒಂದು ವಿದ್ವಾನ್ನ ತಯಾರು ಮಾಡೋಕ್ಕೆ ಆ ಗುರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಮಾತು. ಅದರಿಂದ ದಯವಿಟ್ಟು ಇಷ್ಟೊಂದು ಸಾವಧಾನವಾಗಿ ಶಾಂತವಾಗಿ, ಸಣ್ಣ ಸಣ್ಣ ಮಕ್ಕಳು ಕೂಡ ಬೇಸರಿಸ್ಕೊಳ್ಳದೆ ನಿದ್ದೆ ಮಾಡದೆ ಗುರುವಿನ ಬಗ್ಗೆ ತಿಳ್ಕೊಂಡಿದ್ರ. ನಿಮಗೋಸ್ಕರನೇ ಆ ಗುರುಗಳನ್ನ ನಾವು ಕರೆಸಿದ್ದು. ಹೇಳಿ, ಯಾರಿಗೋಸ್ಕರ? ಏನ್ ಕಲ್ತ್ಕೊಂಡ್ರಿ ಇವತ್ತು? ಗುರು ಹೇಗಿರ್ತಾನೆ ಅವ್ರು ಹೇಳಿದ್ರು, ಕನಸಿ ಮನಸ್ಸಿನಲ್ಲಿ ಕೂಡ ಗುರುವಿನ ಬಗ್ಗೆ ಅನುಮಾನ ಬರಬಾರ್ದು, ಬೇಜಾರಾಗಬಾರ್ದು. ನಾನು ಅದೇ ಅನ್ಕೋತೀನಿ, ನನಗೊಂದು ಅದೃಷ್ಟ ಇದೆ ನನ್ನ ಜೀವನದಲ್ಲಿ. ಇವತ್ತಿನವರೆಗೂ ಮನಸ್ಸಿಂದ ಹೇಳ್ತೀನಿ, ರಮಣರ ಬಗ್ಗೆನೋ ಆದಿಶಂಕರರ ಬಗ್ಗೆನೋ 1000 ಜನ 1000 ಮಾತಾಡ್ತಾರೆ, 1000 ವಿಷಯ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ನನ್ನ ಮನಸ್ಸಿನಲ್ಲಿ ಕನಸು ಮನಸ್ಸಲ್ಲೂ ಬಂದಿಲ್ಲ. ಅವ್ರು ಹೇಳಿದಾನೆ ನಾನು ಮಾಡಿದ್ದೀನಿ, ಅವ್ನು ಏನು ಕೊಡ್ತಾನೆ ಅದು ತಗೋತೀವಿ. ಕಷ್ಟ ಬಂದ್ರೆ ಸರಿ, ಸುಖ ಹೀಗಿರೋದು ಕಲಿಯೋದು. ನಿಮಗಾಗಿಯೇ ಮಾಡಿರೋದು. ಇದನ್ನ ಯಾಕೆ ಪ್ರಾರಂಭ ಮಾಡಿದೆ ಅಂತ ಒಂದು ಹೇಳ್ಬಿಟ್ಟು ತಿಳಿಸ್ಬಿಟ್ಟು. ಪರಮಾಚಾರ್ಯಗಳಂತಿದ್ರು ಕಾಂಚೀಪುರದಲ್ಲಿ. ಅವರು ಹೇಳೋರು ಏನಂತಂದ್ರೆ, ಏನಾದರೂ ಮಾಡ್ತೀಯಾ ಅಂದ್ರೆ ಅಧ್ಯಯನ ಮಾಡೋದು. ಅವರಿಗೆ ಅವ್ರ ಭವಿಷ್ಯನೇ ಗೊತ್ತಿಲ್ಲ, ಅವ್ರಿಗೆ ಸಂಬಳ ಬರ್ತಾ ಗೊತ್ತಿಲ್ಲ, ಪೂಜೆ ಪುರಸ್ಕಾರದಿಂದ ಮುಂದೆ ನಿಂತ್ಕೊಳ್ತಾರ ಇಲ್ಲೋ ಗೊತ್ತಿಲ್ಲ, ಅನ್ನ ಸಿಕ್ಕತ್ತಾ ಇಲ್ಲೋ ಗೊತ್ತಿಲ್ಲ. ಆದರೆ ಅದನ್ನು ಪರಿಪೂರ್ಣವಾಗಿ ಕಷ್ಟಪಟ್ಟು, ನಿಮಗೆ ಗೊತ್ತಿಲ್ಲ, ಒಂದು ಶ್ಲೋಕ ಕಲಿಯೋದಷ್ಟು ಸುಲಭ ಅಲ್ಲ, ಒಂದು ಮಂತ್ರ ಕಲಿಯೋದಷ್ಟು ಸುಲಭ ಅಲ್ಲ. ನೀವು ಅದಕ್ಕೆ ಹೇಳಿದಾಗ ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದಾಗಲೇ ಅವಾಗಲೇ ಗೊತ್ತಾಗೋದು, ಆಗೋದಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಏನಾದರೂ ತಪ್ಪಾಗಿದ್ರೆ ನಮ್ಮ ಕಡೆಯಿಂದ ಕ್ಷಮಿಸಿ, ಆಯ್ತಾ? ಎಲ್ಲರೂ ಶಾಂತವಾಗಿ ಕೂತಿದ್ದೀರಾ? ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ, ಯಾರು ಹಾಗೆ ಹೋಗ್ಬೇಡಿ, ನಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ, ಆಯ್ತಾ?